ವೀಕ್ಷಕರೇ, ಏನು ಒಂದು ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯನ್ನು ಕಾಂಗ್ರೆಸ್ ವಿರೋಧ ಮಾಡಿತ್ತು ಅಂತೇಳಿ ಒಂದು ಭಾರತೀಯ ಜನತಾ ಪಕ್ಷ ಈಗ ಆಕ್ರೋಶರಾಗಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಜನಾಕ್ರೋಶ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಮೇಡಮ್ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ಅಥವಾ ಈ ಒಂದು ಮಹಿಳಾ ಮೀಸಲಾತಿ ಏನು ಒಂದು ವಿರೋಧ ಮಾಡಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಹೇಳಿ? ಸರ್, ಮೊದಲನೇದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಮಹಿಳೆಯರು ಅಂದ್ರೆ ಅವರ ಕುಟುಂಬದ ಮಹಿಳೆಯರು ಅಂತ ಅವ್ರ ತಲೆನಲ್ಲಿದೆ. ಉದಾಹರಣೆಗೆ ಕಾಂಗ್ರೆಸ್ ಅವ್ರಿಗೆ ಸೋನಿಯಾಜಿ, ಅವ್ರ ಮಗಳು ಪ್ರಿಯಾಂಕಾ ವಾದ್ರಾ ಮಾತ್ರ ಮಹಿಳೆಯರು. ಹಾಗೆ ಕನಿಮೋಳಿ ಸ್ಟಾಲಿನ್ ತಂಗಿ ಅವಳು ಮಾತ್ರ ಮಹಿಳೆ. ಹಾಗೆ ಮುಲಾಯಂ ಸಿಂಗ್ ಯಾದವ್ ಸೊಸೆ ಡಿಂಪಲ್ ಯಾದವ್ ಮಾತ್ರ MP ಆಗಿ ಲೋಕಸಭೆಯಲ್ಲಿ ಇರ್ಬೇಕು. ಹಾಗೇನೆ ನಮ್ ಶರದ್ ಪವಾರ್ ಅವ್ರ ಮಗಳು ಸುಪ್ರಿಯಾ ಸುಳೆ ಅಲ್ಲಿ ಇರ್ಬೇಕು ಅನ್ನುವಂತಹ ಭ್ರಮೆನಲ್ಲಿ ಇವರಿದ್ದಾರೆ. ಸಾಮಾನ್ಯ ಮಹಿಳೆಯರಿಗೆ ಈ ಅವಕಾಶಗಳನ್ನ ಕೊಡೋದಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಹಾಗಾಗಿ ಅವರು ಈ ಬಿಲ್ ಅನ್ನ ವಿರೋಧಿಸಿದ್ರು ಮತ್ತು ಸೋಲಿಸಿದ್ರು. ಇವರ ಮುಖವಾಡವನ್ನ ಜನತೆಯ ಮುಂದೆ ಕಳ್ಚಿಡ್ಬೇಕು ಅನ್ನುವಂಥದ್ದು ಮತ್ತು ಮಹಿಳೆಯರು ಇದನ್ನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪಾಠ ಕಲಿಸೋವರೆಗೂ ನಾವು ವಿರಮಿಸೋದಿಲ್ಲ ಅಂತ ಹೇಳಿ ನಾಳೆ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ಜನಾಕ್ರೋಶ ಪಾದಯಾತ್ರೆ ಮೂಲಕ ಜನಾಕ್ರೋಶ ಮಹಿಳಾ ಪಾದಯಾತ್ರೆ ನೆಹರು ಕ್ರೀಡಾಂಗಣಕ್ಕೆ ತಲುಪಿ ಅಲ್ಲಿ ನಮ್ಮ ಪ್ರತಿಭಟನಾ ಸಭೆಯನ್ನ ನಾವು ಸಲ್ಲಿಸ್ತಿದ್ದೀವಿ. ಇದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು, ಹಾಗೆ ನಮ್ಮ 3 ಬಾರಿ MLA ಆಗಿರುವಂತಹ ಶಶಿಕಲಾ ಜೊಲ್ಲೆ ಅವರು, ಹಾಗೆ ನಮ್ಮ ಭಾರತಿ ಶೆಟ್ಟಿ MLC ಅವರು, ಹೀಗೆ ನಮ್ಮ ಪಕ್ಷದ ಎಲ್ಲ ನಾಯಕಿಯರು ಇವತ್ತು ನಾಳೆ ಆಗಮಿಸ್ತಿದ್ದಾರೆ. ಜೊತೆಗೆ ಯಾರು 50% ಸ್ಥಳೀಯ ಸಂಸ್ಥೆನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಯಡಿಯೂರಪ್ಪನವರು ರಿಸರ್ವೇಶನ್ ಕೊಟ್ಟರು, ಆ ನಾಯಕರು ಕೂಡ ಇಲ್ಲಿ ಬರ್ತಿದ್ದಾರೆ. ನಮ್ಮ ಹೆಮ್ಮೆಯ ಸಂಸದರು ಧಾರವಾಡ ಹುಬ್ಬಳ್ಳಿಯ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಸ್ಥಳೀಯ ಶಾಸಕರು, ಇವರೆಲ್ಲರೂ ಕೂಡ ನಾಳೆ ಭಾಗವಹಿಸಿದ್ದಾರೆ ನಮ್ಗೆ ಬೆಂಬಲ ಕೊಟ್ಟು. ಮೇಡಮ್, ಈ ಒಂದು ಪ್ರತಿಭಟನಾ ಹೋರಾಟದಲ್ಲಿ ಎಷ್ಟು ಜನ ಸೇರ್ತಾರೆ? 10,000 ಜನ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಯಾವ್ಯಾವ ಜಿಲ್ಲೆಯಿಂದ ಬರ್ತಾರೆ? ವಿಶೇಷವಾಗಿ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಮತ್ತು ನಮ್ಮ ಕಾರವಾರ ಜಿಲ್ಲೆಯಿಂದ ಕೆಲವರು ಬರ್ತಾ ಇದ್ದಾರೆ. ಹಾಗೇನೆ ಬೆಳಗಾವಿಯಿಂದ ಕೆಲವರು ಸೇರ್ಕೊತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲ ಮಹಿಳೆಯರು ನಾವು ಭಾಗವಹಿಸ್ತಾ ಇದ್ದೇವೆ. ಕೇವಲ ಹುಬ್ಳಿಗೆ ಮಾತ್ರ ಸೀಮಿತ ಆಗುತ್ತಾ? ರಾಜ್ಯದ ಬೇರೆ ಬೇರೆ ಇಲ್ಲ, ಈಗ ರಾಜ್ಯದ 224 ವಿಧಾನಸಭಾ ಕ್ಷೇತ್ರ 31 ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳನ್ನ ನಾವು ಮುಗಿಸಿ ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಬೆಂಗಳೂರಿನಲ್ಲಿ ನಾವು ಮೊನ್ನೆ 25ನೇ ತಾರೀಕು ಬಹಳ ಬೃಹತ್ ಆದಂತ ಪ್ರತಿಭಟನೆಯನ್ನ ಸಲ್ಲಿಸಿ ಇಲ್ಲಿ ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ಕಿತ್ತೂರು ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ಹುಬ್ಬಳ್ಳಿ ಒಳಗೆ ಕಿತ್ತೂರು ನಾಡಿನ ಹೆಣ್ಣು ಮಕ್ಕಳು ಕೂಡ ಈ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅನ್ನೋದಕ್ಕೋಸ್ಕರ ನಾವು ಸಂಘಟಿಸಿದೀವಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಈ ಹೋರಾಟ ರಾಜ್ಯಾದ್ಯಂತ ಆಗ್ತದೆ ಅಥವಾ ದೇಶಾದ್ಯಂತ ಆಗ್ತದೆ? ಇಡೀ ದೇಶಾದ್ಯಂತ ಆಗ್ತದೆ. ಎಲ್ಲಿ ನಾರ್ತ್ ಈಸ್ಟಿನ 7 ಸಿಸ್ಟರ್ಸ್ ಅಂತ ಕರೆಯುವಂತ ಸಿಲಿಗುರಿಯಿಂದನೂ ಕೂಡ ಈ ಹೋರಾಟ ನಡೀತಾ ಇದೆ. ಮಂಜುಳಾ, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ, ಕರ್ನಾಟಕ BJP.